ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ದರ್ಶನ್ ಅವರ ಪ್ರಕರಣ ನಿಜವಾಗಿಯೂ ಒಂದು ತಾರ್ಕಿಕ ಹಂತಕ್ಕೆ ಬರ್ತಾ ಇದೆಯಾ? ಅದರಲ್ಲೂ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಮೇಲೆ ಹಾಕಿದಂಥ ಚೀಮಾರಿಯನ್ನು ನೆನಪಿಸ್ಕೊಂಡಾಗಂತೂ ಇದೇನಾಗಿದೆ ಕೋರ್ಟ್ಗಳಲ್ಲಿ ಅನ್ನುವಂಥದ್ದು ಸೂಕ್ಷ್ಮವಾಗಿ ಸಮಸ್ಯೆ ಬರುವಂಥದ್ದು ಆಗಿಬಿಟ್ಟದು. ಯಾಕಪ್ಪ ಇದನ್ನು ಮಾಡಿದರು? ಅಧಿಕಾರದ ದುರುಪಯೋಗ ಯಾಕೆ ಮಾಡಿಕೊಂಡ್ರು? ನಮ್ಮ ಹೈಕೋರ್ಟ್ ಜಡ್ಜ್ ಅವರು ವಿವೇಚನಾ ಅಧಿಕಾರದ ಮತಿಗೆಟ್ಟ ದುರುಪಯೋಗ, ಇದು ಸಣ್ಣ ಆರೋಪ ಅಲ್ಲ. ಹೈಕೋರ್ಟನ್ನು ಸುಪ್ರೀಂ ಕೋರ್ಟ್ ಟೀಕಿಸ್ತಾ ಇದೆ. ಏನು ವಿವೇಚನಾ ಅಧಿಕಾರ ಅದಪ್ಪ ಅವ್ರಿಗೆ, ವಿವೇಚನೆ ಮಾಡಿ ಡಿಸಿಷನ್ ಕೊಡ್ಬೇಕಂತ ಅರ್ಥ. ಅದು ದುರುಪಯೋಗ ಅಲ್ಲ, ಆಗಬಾರ್ದು. ಅದು ಆಗ್ಯದ ಹೈಕೋರ್ಟ್ನಿಂದ. ಅದು ಹೈಕೋರ್ಟ್ನಲ್ಲಿ ಹೆಂಗೆ ತೀರ್ಮಾನ ಮಾಡ್ತಾರ ಅನ್ನುವಂಥದ್ದು ನಮ್ಮ ನ್ಯಾಯಮೂರ್ತಿಗಳಾದ JB ಪಾರ್ದಿವಾಲ ಮತ್ತು R ಮಹಾದೇವನ್ ಸ್ಪಷ್ಟವಾಗಿ ಟೀಕೆ ಮಾಡಿ ದರ್ಶನ್ ಅವ್ರ ವಿಷಯದಲ್ಲಿ ಯಾಕೆ ಹಿಂಗೆ ಮಾಡಿದಾರಪ್ಪ ನಮ್ಮ ಹೈಕೋರ್ಟ್ನವರು, ಏನಾಗಿದೆ ಇವ್ರಿಗೆ ಏನೋ ತಿಳ್ಕೊಬೋದು. ಲೋವರ್ ಕೋರ್ಟ್ನಲ್ಲಿ ಆದರೆ ಏನೋ ಆಗ್ಯದ ಬಿಡಪ್ಪ ಅಂತ ಆಗ್ಬೋದು, ಏನು ನಡೆದಂತ ಅನ್ಬೋದು, ಇಲ್ಲೇನು ನಡೆದ ಅಂತ ಸಂಶಯ ವ್ಯಕ್ತಪಡಿಸೋದ. ಅವ್ರು ಕೇಳುವಂಥ ಮಾತುಗಳನ್ನ ನೋಡಿದ್ರೆ ನಿಜವಾಗಿಯೂ ಗಾಬರಿ ಆಗುವಂಥದ್ದು. ಯಾಕಪ್ಪ ಅಂದ್ರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಚಿತ್ರದುರ್ಗ, ಆ ವಿಷಯದಲ್ಲಿ ಪವಿತ್ರ ಗೌಡ ಅವಳ ಸಲುವಾಗಿ ನಮ್ಮ ದರ್ಶನ್ ಅವರು ಮಾಡಿದಂಥ ಕೆಲಸ ನಿಶ್ಚಿತವಾಗಿಯೂ ತಪ್ಪಲ್ಲ, ಅಪರಾಧನ, ಅದನ್ನು ಎರಡು ಮಾತಿಲ್ಲ. ಆಲ್ರೆಡಿ ಅದ್ರ ಬಗ್ಗೆ ಸಾಕಷ್ಟು ನಾವು ಮೀಡಿಯಾದಲ್ಲಿ ಮಾತಾಡಿದ್ದೀವಿ. ಆ ಸಂದರ್ಭದಲ್ಲಿ ಕೊನೆಗೆ ದರ್ಶನ್ ಅವರು ಅದರ ಮೇಲೆ ಇಂಜೆಕ್ಷನ್ ತಂದು ಇಂಥವು ಮಾತಾಡಕೂಡೋದು ಅಂದಾಗ ನಮ್ಮ ಮೀಡಿಯಾ ತನ್ನ ನಾಲಿಗೆಯನ್ನು ಬಂದ್ ಮಾಡಿದ್ದು ನಾವು ಈಗಾಗಲೇ ನೋಡಿದ್ವಿ ಇತಿಹಾಸದಲ್ಲೇ. ಅದ್ರ ಬಂದು ಮಾಡಿಸಬಾರ್ದಾಯ್ತು. ಬಟ್ ಇವತ್ತು ಸುಪ್ರೀಂ ಕೋರ್ಟ್ ಸ್ವಚ್ಛ ಹೇಳಲಿಕ್ಕಂಥದ್ದು ಇದು ಅನ್ಯಾಯ ಆಗ್ಯದಪ್ಪ. ಇದು ಇವ್ರು ಜಾಮೀನು ಕೊಡುವಂಥದ್ದಲ್ಲ, ಜೊತೆಗೆ ಜಾಮೀನುದಾರ ಸಹಿತ ಭೇಟಿ ಆಗ್ತಾ ಇದ್ದಾರೆ, ಇವ್ರು ನನಗೆ ಸಾಕ್ಷಿದಾರಿಗೆ ಭೇಟಿ ಆಗ್ತಾ